ಬ್ರಾಂಚ್ ಓಪನಿಂಗ್ ಗೆ ಬಂದಂತಹ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬಬ್ಲು ಅವರ ಪರವಾಗಿ ನಾನು ನಿಮ್ಮೆಲ್ಲರನ್ನು ಸ್ವಾಗತ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಬಿರಿಯಾನಿ ತಿನ್ನಿ. ಅವ್ರ ಬಿರಿಯಾನಿ ಮಾಡೋದು ಹೇಗೆ ಅಂತ ಪಟ್ ಅಂತ 2ರಿಂದ 5 ಸೆಕೆಂಡ್ ಅಲ್ಲಿ ಹೇಳ್ಬಿಟ್ರು. ಆ ತರ ಬಿರಿಯಾನಿ ಮಾಡ್ಕೊಳ್ಳಿ, ಮನೆಯಲ್ಲಿ ಆರಾಮಾಗಿ ತಿನ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಅದ್ ಅರ್ಥ ಆಗಿಲ್ಲ ಅಂದ್ರೆ ಮಾವಳ್ಳಿ ಬಿರಿಯಾನಿಗೆ ಬನ್ನಿ, ಬಬ್ಲು ಅವ್ರು ಹೇಳ್ಕೊಡ್ತಾರೆ. ಹೇಳ್ಕೊಡೋದಲ್ಲ, ಕೊಡ್ತೀವಿ, ತಿಂತಾ ಇರ್ಬೇಕು. ತಿನ್ಬೇಕು, ನೀವು ಹೇಳ್ಕೊಡ್ತೀನಿ ಅಂತಂದ್ರೆ ಅವ್ರಿಗೆ ಮಟನ್ ಇಷ್ಟ. ನನಗೆ ಆಕ್ಚುಲಿ ಮಟನ್ ಬಿರಿಯಾನಿ ತುಂಬಾ ಇಷ್ಟ, ಅದ್ರಲ್ಲೂ ಸ್ಪೆಷಲ್ ಆಗಿ. ನಾನ್ ಒಂದ್ಸತಿ ರ್ಯಾಂಡಮ್ ಆಗಿ ಬಂದೆ ಆಯ್ತಾ, ಬಬ್ಲು ಅವ್ರು ಬಿರಿಯಾನಿ ಮಾಡಿದ್ರು ಅವತ್ತು. ಯಾವ್ದೋ ಒಂದ್ ಕಡೆ ಓಪನಿಂಗ್ ಹೋಗಿದ್ದಾಗ ಬಬ್ಲು ಅವ್ರು ಬಿರಿಯಾನಿ ಮಾಡಿದ್ರು. ಸೊ ಆ ಟೇಸ್ಟ್ ನನ್ನ ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ. ನನ್ನ ನಾಲ್ಗೆ ತುಂಬಾ ನೀಟಾಗಿ ಅದನ್ನೆಲ್ಲ ಗುರ್ತಿಡಿಯುತ್ತೆ. ಅದಾದ್ಮೇಲೆ ಇನ್ನೊಂದ್ಸತಿ ಪಾರ್ಸಲ್ ಕಳ್ಸಿಕೊಟ್ರು, ಆ ಟೇಸ್ಟ್ ಬರ್ತಾ ಇಲ್ಲ, ಇನ್ನೊಂದ್ ಏನೋ ಒಂದ್ ಮಾಡಿದ್ರು. ಚೆನ್ನಾಗಿದೆ ಅಂತ ಫೀಲ್ ಆಗ್ತಾ ಇದೆ. ತಿನ್ಬಹುದು, ಒಂದ್ ಪ್ಲೇಟ್ ಅಲ್ಲ ಇನ್ನೊಂದ್ ಪ್ಲೇಟ್ ತಿನ್ಬಹುದು ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಬಟ್ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಸ್ತಾ ಇದೆ. ದಟ್ ಈಸ್ ಬಬ್ಲು ಅವರ ಒಂದು ಏನಂತಾರೆ, ಕೈ ರುಚಿ ಇಲ್ಲ ಅದ್ರಲ್ಲಿ. ಅವ್ರ ಕೈ ಚಳಕ ಇಲ್ದರೆ ನನ್ಗೆ ಅದೊಂದು ಮಿಸ್ಸಿಂಗ್ ಅಂತ ಅನ್ಸ್ತಾ ಇತ್ತು. ಸೊ ಒಂದ್ ಕಂಡೀಷನ್, ನಾನು ಎಲ್ಲೇ ಮಾವಳ್ಳಿ ಬಿರಿಯಾನಿ ಓಪನಿಂಗ್ ಬಂದ್ರು ಎಲ್ಲ ಊರ್ ತಿರುಗ್ತಾ ಇದ್ದೀನಿ ನಾನು ಮಾವಳ್ಳಿ ಬಿರಿಯಾನಿ ಔಟ್ಲೆಟ್ಸ್ ಓಪನ್ ಮಾಡೋದಕ್ಕೆ. ಸೊ ಬಬ್ಲು ಅವ್ರಿಗೋಸ್ಕರ, ಬಬ್ಲು ಅವ್ರು ನನ್ನನ್ನು ನೆನ್ಪಿಟ್ಕೊಂಡು ಕರೀತಾ ಇರೋದಕ್ಕೋಸ್ಕರ. ಬಟ್ ಒಂದೇ ಕಂಡೀಷನ್ ಮೇಲೆ ಬರ್ತಾ ಇರೋದು. ಏನಿರ್ಬೋದು ಹೇಳಿ, ನೀವೇ ಹೇಳ್ಬೇಕು ಇವಾಗ. ಅದು ಆಗ್ಲಿ. ಆಮೇಲೆ ನಾನ್ ಬಿರಿಯಾನಿ ಪ್ರಿಪೇರ್ ಮಾಡಿರ್ತೀನಿ ಫಸ್ಟ್ ಡೇ ಅಂತ, ಅವ್ರು ತಿನ್ಬೇಕು ಅಂತ ತುಂಬಾ ಆಸೆ ಇಟ್ಟಿರ್ತಾರೆ. ಯಾವಾಗ್ಲೂ ವರ್ತೂರ್ ನೆನಪಲ್ಲೇ. ನಾನ್ ವರ್ತೂರ್ ನೆನಪಲ್ಲಿ ಇರ್ತೀನಿ ಎಲ್ಲೋ ಗೊತ್ತಿಲ್ಲ, ನೀವಂತೂ ಯಾವಾಗ್ಲೂ ವರ್ತೂರ್ ನೆನಪಲ್ಲಿ ಇರ್ತೀರಾ. ಇಲ್ಲ, ಬೇಸಿಕ್ಲಿ ಓಪನಿಂಗ್ ದಿನ ಏನೇ ಆದ್ರೂ ನಾನೇ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಇವ್ರು ನಂಗೆ ಪ್ರಾಮಿಸ್ ಮಾಡಿರ್ತಾರೆ. ಸೊ ಆ ಪ್ರಾಮಿಸ್ ನ ಅವ್ರು ಉಳಿಸ್ಕೋತಾರೆ. ಆ ಕಾರಣಕ್ಕೋಸ್ಕರ ನಾನು ತಪ್ಪದೆ ಅವ್ರು ಎಲ್ಲೇ ಔಟ್ಲೆಟ್ಸ್ ಓಪನ್ ಮಾಡಿದ್ರು ಫಸ್ಟ್ ಬಂದು ಓಪನಿಂಗ್ ಮಾಡಾದ್ಮೇಲೆ ಬಿರಿಯಾನಿ, ಕಮಾನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತ ತಿನ್ಬಿಟ್ಟು ಹೋಗಿರ್ತೀನಿ. ಐ ರಿಯಲಿ ಲವ್ ದ ಬಿರಿಯಾನಿ ಟೇಸ್ಟ್ ಸೋ ಮಚ್. ಬೇರೆ ಯಾವ ಊರಿಗೆ ಹೋದ್ರು ಸರಿ, ಅಥವಾ ಬೇರೆ ಎಲ್ಲಾದ್ರೂ ಹೋದಾಗ ನಾನು ಬಿರಿಯಾನಿ ತಿನ್ಬೇಕಂದಾಗ ಫಸ್ಟ್ ನನಗೆ ನೆನಪಾಗೋದೆ ಮಾವಳ್ಳಿ ಬಿರಿಯಾನಿ. ಸೊ ಯಾರ್ಯಾರು ಇನ್ನ ಟೇಸ್ಟ್ ಮಾಡಿಲ್ವೋ ಎಲ್ಲರೂ ಬನ್ನಿ, ನಿಮ್ಮ ನಿಯರೆಸ್ಟ್ ಔಟ್ಲೆಟ್ ಅಲ್ಲಿ ಬಿರಿಯಾನಿನ ತಿನ್ನಿ. ಅದರ ಟೇಸ್ಟ್ ನ ನೀವು ಎಂಜಾಯ್ ಮಾಡ್ತೀರಾ. ತಿಂದು ತೆಗಿ ಅಂತ ಟ್ಯಾಗ್ ಲೈನ್ ಗೊತ್ತಲ್ಲ. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಬಿರಿಯಾನಿ. ಅಂಡ್ ಇವತ್ತು ನಾವು ಅತ್ತಿಬೆಲೆನಲ್ಲಿ ಓಪನಿಂಗ್ಗೋಸ್ಕರ ಬಂದಿದ್ದೀವಿ. ಇವತ್ತೇ ಹೊಸದಾಗಿ ಓಪನ್ ಆಗಿದೆ. ಸೊ ಈ ಸರೌಂಡಿಂಗ್ ಅಲ್ಲಿ ಇರೋರ್ಗೆಲ್ರಿಗೂ ಒಂದು ಸದಾವಕಾಶ, ಆದಷ್ಟು ಬೇಗ ಬಂದು ಬಿರಿಯಾನಿನ ತಿನ್ನೋದಕ್ಕೆ. ಯು ವಿಲ್ ಲವ್ ಇಟ್, ಇಷ್ಟು ಮಾತ್ರ ನಾನು ಹೇಳ್ಬೋದು. ಅಂಡ್ ಆಲ್ಸೋ ಇನ್ನೊಂದಷ್ಟು ವೆರೈಟೀಸ್ ಇದೆ. ಅದರಲ್ಲಿ ನನಗೆ ಬೋಟಿ ಫ್ರೈ ಫೇವ್ರೇಟು, ಇನ್ನೊಂದು ಲಾಲಿಪಾಪ್ ಸಿಕ್ಕಾಪಟ್ಟೆ ಫೇವ್ರೇಟ್ ನನಗೆ. ನಾನು ಇದನ್ನ ಆಲ್ಮೋಸ್ಟ್ ಮುಂಚೆನೂ ಹೇಳಿದ್ದೀನಿ. ಸೊ ಎವ್ರಿ ಟೈಮ್ ನಾನು ನೆನ್ಸ್ಕೊಂಡಾಗ ಬಿರಿಯಾನಿ ಅಂತ ಅದ್ರ ಕಾಂಬಿನೇಷನ್ ಅಲ್ಲಿ ಒಂದು ಚಿಕನ್ ಲಾಲಿಪಾಪ್ ಇರಬೇಕು, ಇಲ್ಲ ಅಂತಂದ್ರೆ ಬೋಟಿ ಫ್ರೈ ಇರಬೇಕು. ಸೊ ಐ ವುಡ್ ಲವ್ ಟು ಈಟ್ ಈ ತರ ಒಂದು ಕಾಂಬಿನೇಷನ್. ಅದು ನನಗೆ ನಾನು ಹೇಳಿದ್ರೆ ಪರ್ಫೆಕ್ಟ್ ಆಗಿ ನನಗೆ, ನಾನು ಎಲ್ಲಿದ್ದೀನೋ ಅಲ್ಲಿಗೆ ಕೊಟ್ಟು ಕಳಿಸ್ತಾರೆ. ಅದು ಇನ್ನೂ ಒಂದು ಖುಷಿ ನನಗೆ. ಜೆಪ್ಟೋ, ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಎರಡರಲ್ಲೂ ಅದು ಅವೈಲೇಬಲ್ ಇದೆ. ನನಗೆ ಇವ್ರು ರೀಚಬಲ್ ಇಲ್ಲ ಅಂತ ಅಂದಾಗ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಯಾರ್ಯಾರು ಬಿರಿಯಾನಿ ಲವರ್ಸ್ ಇದ್ದೀರೋ ಅವ್ರೆಲ್ರಿಗೂ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ನಿಮ್ ವರ್ತೂರಣ್ಣ ಇನ್ನೂ ಬಂದಿಲ್ವಾ? ನಾನ್ ಬಂದ್ಮೇಲೆ ಬರ್ತಾರೆ. ನಾನ್ ತಿನ್ಬೇಕಲ್ಲ ಇನ್ನು, ಅವ್ರಂದ್ರೆ ತಿನ್ನಲ್ಲ, ಹಂಗೆ ಹೋಗ್ಬಿಡ್ತಾರೆ. ಅದಕ್ಕೆ ಪರವಾಗಿಲ್ಲ, ಬರ್ತಾರೆ ಆರಾಮಾಗಿ. ಓಕೆ, ಅಂದ್ರೆ ಬಹಳಷ್ಟು ಕಡೆ ನಾವು ಒಂದೇ ಕಡೆ ಈವೆಂಟ್ಸ್ ಸಿಕ್ಕಾಗ, ರೀಸೆಂಟ್ ಆಗಿ ಯಲಾ ಕುನ್ನಿ ಸಿನಿಮಾ ನಾನು ನೋಡಿದ್ದು, ಕೋಮಲ್ ಸರ್ ಅವ್ರದ್ದು ಸಿನಿಮಾ ಚೆನ್ನಾಗಿ ಬಂದಿದೆ. ಅಂಡ್ ಅಂದ್ರೆ ಕೋಮಲ್ ಸರ್ ಅಂದ್ರೇನೆ ಒಂದು ಕಾಮಿಡಿ ವರ್ಷನ್ ನೋಡ್ತೀವಿ. ಆ ಕಾಮಿಡಿ ವರ್ಷನ್ ಅಲ್ಲೂ ಕೂಡ ಒಂದು ವಿಭಿನ್ನವಾಗಿ ವಜ್ರಮುನಿ ಅವರ ಸರ್ ಅವರ ಸ್ಟೈಲ್ ಅನ್ನ ಮಾಡಿದ್ದಾರೆ. ಸೊ ಐ ಥಿಂಕ್ ಹಿ ರಿಯಲಿ ಲುಕ್ ವೆರಿ ಫ್ಯಾಂಟಾಸ್ಟಿಕ್ ಇನ್ ದಟ್ ಲುಕ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಎಲ್ಲಾ ಕನ್ನಡ ಸಿನಿಮಾನ ಎಲ್ಲರೂ ನೋಡಿ. ನಮ್ಮ ಕೋಣ ಹಿಡಿದು ಕಟ್ಟಾಕಿದ್ದೇವೆ ಆಕ್ಚುಲಿ. ಅದು ಇವಾಗ ನೆಕ್ಸ್ಟ್ ಯಾರನ್ನ ಗುಮ್ಮುತ್ತೋ ಗೊತ್ತಿಲ್ಲ, ಟೈಮ್ ನೋಡ್ಕೊಂಡು ಹಗ್ಗನ ಬಿಚ್ಚಬೇಕು ಅಂತ ಅನ್ಕೊಂಡಿದ್ದೀವಿ. ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಅಪ್ಡೇಟ್ ಕೊಟ್ಟೇನೆ ಅದನ್ನ ಹಗ್ಗ ಬಿಚ್ಚೋದು. ಇಲ್ಲ ಅಂತಂದ್ರೆ ನಮಗ್ ಕಷ್ಟ. ಎಲ್ಲರಿಗೂ ರೀಚ್ ಆಗ್ಬೇಕು ಅಂದ್ರೆ ನೀವೆಲ್ಲರೂ ಇರ್ಬೇಕು. ನೀವೆಲ್ಲರೂ ಇದ್ದಾಗ್ಲೇನೆ ನಾವ್ ಏನೇ ಕೆಲಸ ಮಾಡಿದ್ರು ಅದು ಏನಂತಾರೆ, ನಾವು ಶೇರ್ ಮಾಡ್ಕೊಂಡಾಗ ಏನಾಗುತ್ತೆ ಅಥವಾ ನಾವು ಹೇಳಿದಾಗ ಏನಾಗುತ್ತೆ, ಇವಾಗ ನೀವು ಎಷ್ಟು ಜನ ಹಿಂಗ್ ಒಂದು ಔಟ್ಲೆಟ್ ಅಲ್ಲಿ ನಿಂತ್ಕೊಂಡಿದ್ದೀರಲ್ಲ, ನಿಮ್ಮೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ. ಇಲ್ಲ ಡೋರ್ ದಾಟಿ ಇನ್ನೊಂದು 10 ಜನ 15 ಜನ 20 ಜನಕ್ಕೆ ರೀಚ್ ಆಗುತ್ತೆ. ಬಟ್ ನೀವೆಲ್ಲರೂ ಇದನ್ನ ಕ್ಯಾಪ್ಚರ್ ಮಾಡಿ ನಮ್ಮ
ಬದಲಾಗಿ ನಮ್ಮ ಪರವಾಗಿ ನಿಂತು ನೀವೇನ್ ಶೇರ್ ಮಾಡ್ತಿರಲ್ಲ, ನಿಮ್ಮಿಂದನೇ ನಾವಿವತ್ತು ಇಷ್ಟು ಬೆಳೆಯೋದಕ್ಕೆ, ಇಷ್ಟು ಎತ್ತರದಕ್ಕೆ ಬೆಳೆಯೋದಕ್ಕೆ ಕಾರಣ. ಪ್ಲಸ್ ನಮ್ಮನ್ನ ಜನ ಗುರುತಿಸೋದಕ್ಕೆ ಅಥವಾ ನಮಗೆ ನಾವು ಮಾಡ್ತಿರೋ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡೋದಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಅಂಡ್ ನೀವೆಲ್ಲರೂ ಏನ್ ಶೇರ್ ಮಾಡ್ತಿರಲ್ಲ ಅದನ್ನ ನೋಡಿದಂತ ಪ್ರತಿಯೊಬ್ಬ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಸಿಕ್ಕಾಪಟ್ಟೆ ಕಷ್ಟ. ಯಾಕೆ ಅಂತಂದ್ರೆ ನಟಿಯಾಗಿ ನಾವು ರಿಸೀವ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ, ಇವಾಗ ಪ್ರೊಡಕ್ಷನ್ ಹೌಸ್ ಇಂದ ನಾವು ಕೊಡೋದು ಗೊತ್ತಿದೆಯಲ್ಲ. ಐ ಅಂಡರ್ಸ್ಟ್ಯಾಂಡ್ ದ ಪೇನ್. ಜನರಲಿ ನಾನು ಅರ್ಥ ಮಾಡ್ಕೊಂತಾ ಇದ್ದೆ, ಅಂದ್ರೆ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂತಾ ಇದ್ದೆ. ಪ್ರೊಡಕ್ಷನ್ ಅಷ್ಟ್ರ ಮಟ್ಟಿಗೆ ಅರ್ಥ ಮಾಡ್ಕೊಂತಿರ್ಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಒಡನಾಟ ಹೆಚ್ಚು ಡೈರೆಕ್ಟರ್ ಜೊತೆನಲ್ಲೇನೆ ಇರ್ತಾ ಇತ್ತು. ಯಾಕಂದ್ರೆ ಇಂಥದ್ದೊಂದು ಶಾರ್ಟ್, ಆ ಶಾರ್ಟ್ಸ್ ನಾವು ಚೇಂಜ್ ಮಾಡೋದಾಗ್ಲಿ, ನಮ್ಮ ಕಂಫರ್ಟ್ಗೆ ಬೇಕು ಅಂತ ಬದಲಾಯಿಸ್ಕೊಳ್ಳೋದಾಗ್ಲಿ ಅದೆಲ್ಲ ಏನು ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟರ್ನ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ನಾವು ಐ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್ ಡೈರೆಕ್ಟರ್ಗಿಂತ ಇನ್ನೊಂದು ಹೆಜ್ಜೆ ಮೇಲೋಗಿ ಪ್ರೊಡ್ಯೂಸರ್ಸ್ ತುಂಬಾ ಕಷ್ಟ ಪಡ್ತಾರೆ. ಅದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಅಥವಾ ಚಿಕ್ಕ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಅವರ ಒಂದು ಹೊಡೆದಾಡುವಂತ ರೀತಿ, ಆ ಒಂದು ಏನಂತಾರೆ ವೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಐ ಅಂಡರ್ಸ್ಟ್ಯಾಂಡ್ ದಟ್. ಅಂಡ್ ಮೊದ್ಲಿಂದಾನು ನಾನು ಸಿನಿಮಾ ಅಂತ ಪ್ರೀತಿ ಇಟ್ಕೊಂಡಿರೋದ್ರಿಂದ ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅಂತೀವಲ್ಲ, ಹಂಗೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಅನ್ನೋ ತರ ನಾವು ರೆಡಿಯಾಗಿ ನಿಂತಿದೀವಿ. ನಮ್ಮ ಟೀಮ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದೆ. ಸದ್ಯದಲ್ಲೇ ನಿಮ್ಗೊಂದು ಒಳ್ಳೆ ಅನೌನ್ಸ್ಮೆಂಟ್ ಕೊಡಬಹುದು. ಅಂಡ್ ನಿಮ್ಮ ಹೆಸರು ಅಂಡ್ ಅಜಯ್ ಅವರು, ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ. ಇವತ್ತು ಅತಿಬೆಲೆಯಲ್ಲಿ ಈ ಒಂದು ಮಾವಳ್ಳಿ ಬಿರಿಯಾನಿ ಔಟ್ಲೆಟ್ ನ ಇವರು ಫ್ರಾಂಚೈಸಿ ತಗೊಂಡು ಓಪನ್ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಬಬ್ಲು ಅವ್ರ ಪಾಪ ಯಾವಾಗ್ಲೂ ನನ್ಗೆ ನನ್ ಖುಷಿಗೆ ಹೇಳ್ತಿರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ, ನೀವು ಒಂಥರ ಲಕ್ಕಿ ಚಾಮ್ ಇದ್ದಂಗೆ, ನಮ್ಗೆ ನೀವು ಬರೋದು, ನಮ್ಗೆ ಓಪನಿಂಗ್ ಮಾಡೋದು ತುಂಬಾ ಖುಷಿ ಆಗತ್ತೆ ಅಂತ. ಐ ಆಮ್ ಸೋ ಗ್ಲಾಡ್ ದಟ್ ನಾನ್ ನಿಮ್ಮ ಒಂದು ಔಟ್ಲೆಟ್ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಐ ವಿಲ್ ಬಿ ವೆರಿ ಹ್ಯಾಪಿ. ಬಿಕಾಸ್ ಯಾರಾದ್ರೂ ಒಂದು ಒಳ್ಳೆ ಪದ ಹೇಳಿದ್ರು ನಮ್ ಕಿವಿ ತಂಪಾಗುತ್ತೆ, ನಮ್ ಮನ್ಸು ತಂಪಾಗುತ್ತೆ. ಅಂಡ್ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನಾವ್ ಯಾವ್ದೇ ಜಾಗಕ್ಕೆ ಹೋದ್ರು. ಮೊನ್ನೆ JKVKಯಲ್ಲಿ ಬರ್ತಿರೋರು ಹೇಳ್ತಾ ಇದ್ರು, ನಾವ್ ಏನೇ ವಿಶ್ ಮಾಡಿದ್ರು ಒಳ್ಳೆ ಮನ್ಸಿಂದ ವಿಶ್ ಮಾಡ್ತೀವಿ, ಅದಕ್ಕೆ ಜನ ನಾವು ಬರ್ಲಿ ಅಂತ ಕೇಳ್ತಾರೆ ಅನ್ನೋ ರೀತಿನಲ್ಲಿ. ಸೊ ಐ ಅಂಡರ್ಸ್ಟ್ಯಾಂಡ್ ದಟ್ ಟುಡೇ. ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್. ತುಂಬಾ ಒಳ್ಳೆ ಸಕ್ಸಸ್ ಸಿಗ್ಲಿ ನಿಮ್ಮ ಸ್ಟೋರ್ಗೆ. ಅಂಡ್ ಚೆನ್ನಾಗಿ ದುಡ್ಡು ಮಾಡಿ. ಥ್ಯಾಂಕ್ ಯು. ಬಿರಿಯಾನಿ ತಿಂದ್ರಾ? ಬಿರಿಯಾನಿ